ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲಿಂದ ಗೊತ್ತಾಗಿರುತ್ತೆ. ಹೌದು, ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಈಗ ಹೊರಡೋಣ ಅಂತ ಎಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಇವಾಗ ಸಮಯ ಬಂದು 11:50 ಆಗಿದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ, ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವಿರೋ ಜಾಗದಿಂದ ಮಲೆ ಮಹದೇಶ್ವರ ಬೆಟ್ಟ ಸುಮಾರು 179 ಅರೌಂಡ್ 180 ಕಿಲೋಮೀಟರ್ ದೂರ ಇದೆ. ನಮಗೆ ರೀಚ್ ಆಗೋಕ್ಕೆ 4 to 5 hours ಬೇಕು ಅಂತ ಅನಿಸುತ್ತೆ. ಎಲ್ಲರಿಗೂ ಆಲ್ಮೋಸ್ಟ್ ಈ ದೇವಸ್ಥಾನ ಗೊತ್ತಿದೆ ಅಂತ ತಿಳ್ಕೊತೀನಿ. ಯಾರ್ಯಾರಿಗೆ ಗೊತ್ತಿಲ್ಲ, ನಾನು ನನ್ನ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಿಮಗೆಲ್ಲ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡು ಫೈನಲಿ ಇವತ್ತು ಡಿಸೈಡ್ ಆಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೊರಟಿದ್ದೀವಿ. ಮೇ ಬಿ ರೀಚ್ ಆಗೋಷ್ಟರಲ್ಲಿ 6 o'clock ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಈ ಹಿಲ್ಸ್ನ ವಿಶೇಷತೆ ಏನಂದರೆ, ಇಲ್ಲಿ ವರ್ಷಕ್ಕೆ ಒಂದು ಸಲ ಯುಗಾದಿ ಮತ್ತು ಶಿವರಾತ್ರಿ ಟೈಮಲ್ಲಿ ಜನ ಕಾಲ್ನಡಿಗೆ ಮುಖಾಂತರ ಹೋಗ್ತಾರೆ, ಅಂದರೆ ಪಾದಯಾತ್ರೆ ಮಾಡ್ತಾರೆ. ತುಂಬ ಜನ ಇರ್ತಾರೆ, ಒಂದು ಗುಂಪಾಗಿ ಎಲ್ಲರೂ ಒಂದು ಕಡೆ ಸೇರಿ, ಅಂದರೆ ಆ ಊರಲ್ಲಾಗಿರ್ಬೋದು ಅಥವಾ ಆ ಊರಿನ ದೇವಸ್ಥಾನ ಆಗಿರ್ಬೋದು, ಅಲ್ಲಿಂದ ಹೊರಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಪಾದಯಾತ್ರೆ. ನಾನು ಕೂಡ ಒಂದು ಬಾರಿ ಹೋಗಿದ್ದೀನಿ. ಒಂಥರ 3 days ಆಫ್ ಕಂಟಿನ್ಯೂಸ್ ಟ್ರೆಕ್ ಥರ ಆಗಿಬಿಡುತ್ತೆ, ಡಿಫಿಕಲ್ಟ್ ಆಗಿದೆ. ಈಗ ಮಧ್ಯಾಹ್ನ ಆಗಿದೆ. ಮಾತಾಡ್ತಾ ಕೊಳ್ಳೇಗಾಲ ರೀಚ್ ಆದ್ವಿ. ಹೊಟ್ಟೆ ಸ್ವಲ್ಪ ಹಸಿತಾ ಇದ್ರಿಂದ ಈ ಒಂದು ಹೋಟೆಲಿಗೆ ಊಟ ಮಾಡೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ಇದು ಬಸವೇಶ್ವರ ಭವನ್ ಅಂತ ಹೇಳಿ ಹೋಟೆಲು ಸ್ವಲ್ಪ ಚಿಕ್ಕದೇ ಆಗಿದ್ರು ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ನಾರ್ತ್ ಇಂಡಿಯನ್ ಮೀಲ್ಸ್ ಮತ್ತು ಫ್ರೈಡ್ ರೈಸ್ ಎಲ್ಲ ತಿಂದ್ವಿ. ತುಂಬ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಇದು ಒನ್ ಆಫ್ ಅವರ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಆ ಕಡೆ ಹೋದಾಗ ಅಲ್ಲಿ ಊಟ ಮಾಡಿ ಅಂತ. ಬಟ್ ಟೇಸ್ಟ್ ವರ್ತ್ ಇದೆ ರೇಟ್ಗೆ ಎಲ್ಲ. ನೀವು ಯಾರು ಕೊಳ್ಳೇಗಾಲ ಸೈಡ್ ಬಂದರೆ ಇಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಈಗ ಊಟ ಎಲ್ಲ ಮುಗೀತು. ಅದಾದಮೇಲೆ ನಾವು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಬೇಕು. ತುಂಬ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ರೀಚ್ ಆಗಿಬಿಟ್ಟು ಇವಾಗ ಒಂದ್ಸಲ ಆದರೆ ದರ್ಶನ ಮಾಡ್ತೀವಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವು ನಿಯರ್ ಬೈ ರೀಚ್ ಆಗಿದ್ದೀವಿ, ತಾಳಬೆಟ್ಟ ಅಂತ. ನೀವು ಯಾರೇ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೂ ಈ ತಾಳಬೆಟ್ಟದಲ್ಲಿ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ದೇವರಿಗೆ ಧೂಪ ಹಾಕಿ ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ನೋಡ್ಬೋದು ನೀವಿಲ್ಲಿ. ಅಲ್ಲಿ ನಾವು ಅಷ್ಟೇ ನಿಲ್ಲಿಸಿ ದೇವರಿಗೆ ಧೂಪ ಹಾಕಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 17 ಕಿಲೋಮೀಟರ್ ಅಷ್ಟೇ ಪೆಂಡಿಂಗ್ ಇರೋದು ಮಹದೇಶ್ವರ ಬೆಟ್ಟ. ಇನ್ನು ಸ್ವಲ್ಪ ಹೊತ್ತು ತಲುಪಿಬಿಡ್ತೀವಿ. ನಾನು ಆಗಲೇ ಪಾದಯಾತ್ರೆ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ಪಾದಯಾತ್ರೆ ಮಾಡೋರಿಗೆ ಊಟದ ವ್ಯವಸ್ಥೆ ಎಲ್ಲ ಬೇರೆ ಭಕ್ತಾದಿಗಳೇ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಒಂದಷ್ಟು ಪಾಯಿಂಟ್ಸ್ಗಳಿರುತ್ತೆ. ಆ ಪಾಯಿಂಟ್ಸಲ್ಲಿ ಅಲ್ಲಿ ಏನೇನು ಬೇಕು ವ್ಯವಸ್ಥೆ ಅಂತ ಎಲ್ಲ ಮಾಡ್ಕೊಂಡಿರ್ತಾರೆ. ಊಟ ಆಗಲಿ, ನೀರಾಗಲಿ, ಮಜ್ಜಿಗೆ, ಪಾನಕ ಅಥವಾ ಹಣ್ಣುಗಳು ಎಲ್ಲ ವ್ಯವಸ್ಥೆ ಕೂಡ ಆಗಿರುತ್ತೆ. ಇದು ಪ್ರತಿ ವರ್ಷ ನಡೆಯೋದ್ರಿಂದ ಅವ್ರಿಗೆ ಒಂದು ಅಂದಾಜು ಗೊತ್ತಿರುತ್ತೆ ಇಷ್ಟು ಜನ ಬರ್ಬೋದು ಅಂದ್ಬಿಟ್ಟು. ತುಂಬ ಜನ ಭಕ್ತಾದಿಗಳು ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ವಿತರಿಸ್ತಾ ಇರ್ತಾರೆ. ಇಲ್ಲಿ ದೊಡ್ಡೋರು ಚಿಕ್ಕೋರು ಅನ್ನೋ ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಪ್ರತಿಯೊಂದು ಏಜ್ ಗ್ರೂಪ್ ಅವರು ಆ ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ರೂಮ್ಸ್ ಥರ ಏನೂ ಇರಲ್ಲ. ಅವರು ಒಂದು ಸ್ಥಳಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಟೈಮ್ ಅಷ್ಟರಲ್ಲಿ ರೀಚ್ ಆಗಿ ಅಲ್ಲೋಗಿ ಉಳ್ಕೊತಾರೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಹೆಣ್ಮಕ್ಳಿಗೆಲ್ಲ. ನೀವು ಈ ಬೆಟ್ಟಕ್ಕೆ ಪಾದಯಾತ್ರೆ ಮುಖಾಂತರ ನೀವು ರೀಚ್ ಆಗಬೇಕು ಅಂದರೆ ಗುಂಪಲ್ಲೇ ಬನ್ನಿ, ನಿಮ್ಗೆ ಗೊತ್ತಿರೋರ ಜೊತೆ ಬನ್ನಿ, ಅದರಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಹಾಗೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಸುತ್ತಮುತ್ತ ಅರೌಂಡ್ 200 ಕಿಲೋಮೀಟರ್ಸ್ ಒಳಗಡೆ ಇರೋ ಊರಿಂದ ಬರ್ತಾ ಇರ್ತಾರೆ. ಪಾದಯಾತ್ರೆ ಮಾಡಬೇಕಾದ್ರೆ ಮೇನ್ ರೋಡ್ ಅಷ್ಟು ಯೂಸ್ ಮಾಡಲ್ಲ, ಕಾಲ್ದಾರಿ ಅಂತ ಇರುತ್ತೆ. ಅಲ್ಲಿ ಬಂದರೆ ಆಫ್ ದ ಡಿಸ್ಟೆನ್ಸ್ ರೆಡ್ಯೂಸ್ ಆಗುತ್ತೆ. ಆದರೂ ಸ್ವಲ್ಪ ಹುಷಾರಾಗಿ ಬರಬೇಕು, ಯಾಕಂದರೆ ನಾವು ಸ್ವಲ್ಪ ಕಾಡು ಪ್ರದೇಶ ಎಲ್ಲ ಸಿಗುತ್ತೆ ಮಧ್ಯ.
ಸೊ ನೀವು ಯಾರಾದರೂ ಹೊರಟ್ರೆ ಸ್ವಲ್ಪ ಸೇಫ್ಟಿ ನೋಡಿಕೊಂಡು ಹೊರಡಿ. ಹಾಗೆ ನೀವು ನಡಿಬೇಕಾದ್ರೆ ನಿಮಗೇನಾದರೂ ಸುಸ್ತಾಗಿ ಅಥವಾ ಏನಾದರೂ ಡಿಹೈಡ್ರೇಷನ್ ಆಗಿ ಏನಾದರೂ ಪ್ರಾಬ್ಲಮ್ ಆದರೆ ಒಂದೊಂದು ಕಡೆ ಆ್ಯಂಬುಲೆನ್ಸ್ ಕೂಡ ಅರೇಂಜ್ ಮಾಡಿರ್ತಾರೆ. ಅದು ಎಲ್ಲ ಕಡೆ ಇರಲ್ಲ, ಒಂದೊಂದು ಪಾಯಿಂಟಲ್ಲಿರುತ್ತೆ. ಸೊ ಫೋನ್ ಮಾಡಿದ್ರೆ ಈಸಿಯಾಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ಈಗ ನಾವು ಫೈನಲಿ ಬೆಟ್ಟ ರೀಚ್ ಆದ್ವಿ. ಬಂದು ಅಲ್ಲಿ ಎಂಟ್ರೆನ್ಸ್ ಹತ್ರ ಒಂದು ಟಿಕೆಟ್ ತೊಗೊಂಡು ನೆಕ್ಸ್ಟು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಹೇಗಿದ್ದರೂ ಟೈಮ್ ಇದೆ, ದರ್ಶನ ಈಗಲೂ ಒಂದ್ಸಲಿ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ದರ್ಶನ ನಾಳೆ ಬೆಳಿಗ್ಗೆ ಮಾಡಬೇಕು ಅಂತ ಬಂದಿದ್ದು, ಆದರೆ ನಾವು ಬೆಟ್ಟಕ್ಕೆ ಬೇಗ ರೀಚ್ ಆದ ಕಾರಣ ಸುಮಾರು 5 ಗಂಟೆಗೆ ನಾವು ರೀಚ್ ಆಗಿಬಿಟ್ವಿ ಈವ್ನಿಂಗು. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಒಂದ್ಸಲ ದರ್ಶನ ಮಾಡಿಬಿಡೋಣ ಅಂದ್ಬಿಟ್ಟು ಈಗ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ದೇವಸ್ಥಾನ ತುಂಬ ಖಾಲಿನೇ ಇತ್ತು, ಅಷ್ಟು ನಾವು ಅಂದ್ಕೊಂಡಷ್ಟು ರಶ್ ಇರಲಿಲ್ಲ. ಬಿಕಾಸ್ ಇದು ಸೀಸನ್ ಅಲ್ಲ, ಈ ಹಬ್ಬಗಳ ಟೈಮೆಲ್ಲ ಬಂದರೆ ತುಂಬ ರಶ್ ಇರುತ್ತೆ. ಬೆಟ್ಟ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಇವತ್ತೇನು ಅಷ್ಟು ರಶ್ ಇರಲಿಲ್ಲ, ನಾವು ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡು ಸೊ ಹೊರಟಿದ್ದೀವಿ. ಮೊದಲಿಗೆ ನಾವು ನಾಳೆ ಅಭಿಷೇಕ ಮಾಡಿಸ್ಬೇಕು ಅಂದ್ಬಿಟ್ಟು ನಾವು ಅಂದ್ಕೊಂಡಿರೋದು 5:30 ಬೆಳಗಿನ ಜಾವ 5:30ಗೆ. ಸೊ ಮೊದಲೇ ಅದಕ್ಕೆ ರೆಸಿಪ್ಟ್ ತೊಗೊಂಬಿಡೋಣ ಅಂದ್ಬಿಟ್ಟು ಫಸ್ಟು ನಾವು ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತುಂಬ ಅಭಿಷೇಕ ಅಥವಾ ಚಿನ್ನದ ರಥ ಎಳ್ಸೋದು, ಬೆಳ್ಳಿ ರಥ ಎಳ್ಸೋದು, ತುಂಬ ಸೇವೆಗಳಿದೆ. ನಿಮಗೆ ಯಾವುದಾದ್ರೂ ಹರಕೆ ಇದ್ದರೆ ಅಥವಾ ಏನಾದರೂ ಇದ್ದರೆ ನೀವು ಇಷ್ಟ ಬಂದಿದ್ದ ಸೇವೆನ ನೀವು ಮಾಡಿಸ್ಬೋದು. ನಾವು ಅಭಿಷೇಕದ ಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಟಿಕೆಟ್ ತೊಗೊತಾ ಇದ್ದೀವಿ. ಇಲ್ಲಿ ಅಭಿಷೇಕ ಸಂಜೆ ಒಂದ್ಸಲ ನಡೆಯುತ್ತೆ, ಬೆಳಿಗ್ಗೆ ಒಂದ್ಸಲ ನಡೆಯುತ್ತೆ. ನೀವು ಸಂಜೆ ಅಭಿಷೇಕ ಮಾಡಿಸ್ಬೇಕಂದ್ರೆ ಸುಮಾರು ಮಧ್ಯಾಹ್ನ ಅಷ್ಟರಲ್ಲಿ ನೀವು ಟಿಕೆಟ್ ತೊಗೊಂಡಿರಬೇಕು. ಬೆಳಗಿನ ಜಾವ ಮಾಡಿಸ್ಬೇಕು ಅಂದರೆ 7:30 8 ಗಂಟೆ ಮೇಲೆ ಟಿಕೆಟ್ ಕೊಡ್ತಾರೆ. ನಮಗೆ ಇಲ್ಲಿ ನಾವು ಬೇಗ ಹೋಗಿದ್ವಿ, ಅದು ಫ್ರೀ ಇದ್ದಿದ್ದ ಕಾರಣ ನಮಗೆ ಅವರು ಬೇಗನೆ ಕೊಟ್ಟರು ಟಿಕೆಟು ನಾಳೆ ಬೆಳಿಗ್ಗೆಗೆ. ಅಲ್ಲಿ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಫ್ರೀ ಇದ್ದೀವಿ ಅಂದ್ಬಿಟ್ಟು ಇವಾಗ ದರ್ಶನ ಮಾಡೋಣ ಅಂತ ಒಳಗಡೆ ಹೊರಟಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಒಂಚೂರು ರಶ್ ಇರಲಿಲ್ಲ, ತುಂಬ ಖಾಲಿ ಇತ್ತು. ಸೊ ನೀಟಾಗೆ ದರ್ಶನ ಆಯಿತು. ನಾನು ಈ ದೇವಸ್ಥಾನಕ್ಕೆ ತುಂಬ ಸಲ ಬಂದಿದ್ದೀನಿ, ಆದರೆ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಮೊದಲು ನಾನು ಫ್ಯಾಮಿಲಿ ಜೊತೆ ಎಲ್ಲ ಬರ್ತಾ ಇದ್ದಿದ್ದು ಈ ದೇವಸ್ಥಾನಕ್ಕೆ. ಚಿಕ್ಕ ವಯಸ್ಸಲ್ಲಿ ಚಿನ್ನದ ತೇರು ಎಳ್ಸಿರೋದೆಲ್ಲ ನನಗೂ ನೆನಪಿದೆ. ನೋಡಿ, ಇದೇ ಆ ತೇರುಗಳು. ಇದು ದೇವಸ್ಥಾನದ ಪಕ್ಕ ನಿಲ್ಲಿಸಿರ್ತಾರೆ. ಅದು ಸಂಜೆ ಟೈಮಲ್ಲಿ ತೇರು ಎಳೆಯೋದ್ರಿಂದ ಸೊ ಸುಮಾರು 7:30 8 o'clock ಆದಮೇಲೆ ನೀವು ತೇರು ಎಳೆಯೋದನ್ನು ನೋಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ ರೆಸಿಪ್ಟ್ ನಾನು ಆಗಲೇ ತೋರಿಸಿದ್ನಲ್ಲ ಕೌಂಟರು, ಆ ಕೌಂಟರ್ಗಳಲ್ಲೇ ಎಲ್ಲ ಸೇವೆಗೂ ರಿಸಿಪ್ಟ್ ಸಿಗುತ್ತೆ. ನೀವು ಮೊದಲೇ ಕಲೆಕ್ಟ್ ಮಾಡಿಕೊಂಡು ಅವ್ರು ಹೇಳಿರೋ ಟೈಮ್ಗೆ ಅಲ್ಲಿ ಹೋದರೆ ನಿಮಗೆ ಸೇವೆ ಮಾಡೋಕ್ಕೆ ಸರಿ ಹೋಗುತ್ತೆ. ಈಗ ನಮ್ಮದು ದರ್ಶನ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಮುಗೀತು. ಇಷ್ಟು ಬೇಗ ನನಗೆ ಯಾವತ್ತೂ ದರ್ಶನ ಆಗಿರಲಿಲ್ಲ. ಬಿಕಾಸ್ ನಾವು ಯಾವಾಗ ಹೋದ್ರೂ ಅಲ್ಲಿ ತುಂಬ ರಶ್ ಇರ್ತಾಯಿತ್ತು. ಆದರೆ ಈ ಸಲ ತುಂಬ ಬೇಗ ದರ್ಶನ ಆಗೋಯಿತು. ನನಗೆ 1/2 hour ಕೂಡ ಆಗಿಲ್ಲ, ಅಷ್ಟು ಬೇಗ ದರ್ಶನ ಆಯಿತು. ಈ ಥರ ಇದ್ದರೆ ತುಂಬ ನೀಟಾಗೆ ದೇವ್ರನ್ನ ನೋಡ್ಬೋದು. ಒಂಥರ ಖುಷಿ ಆಗುತ್ತೆ, ಇಷ್ಟು ಆರಾಮಾಗಿರುತ್ತೆ ದೇವಸ್ಥಾನ ಅಂತ ಅಂದರೆ. ದರ್ಶನ ಬೇಗ ಆಗಿರೋದ್ರಿಂದ ಒಂದು ಸ್ವಲ್ಪ ಆಚೆ ಕೂತಿರೋಣ ಅಂದ್ಬಿಟ್ಟು ಕೂತ್ಕೊಂಡಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 1/2 hour 1 hour ಕೂತಿದ್ವಿ ದೇವಸ್ಥಾನದ ಮುಂದೆ. ನೆಕ್ಸ್ಟ್ ಇನ್ನು ಚಿನ್ನದ ತೇರು ಅದೆಲ್ಲ ಹೇಳಿದ್ನಲ್ಲ ಆಗಲೇ, ಅದು ಎಳೆಯೋದು 8 o'clock ಆಗುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗೆ ನಮಗೂ ಸ್ವಲ್ಪ ಟಯರ್ಡ್ ಅನ್ನಿಸ್ತಿತ್ತು ಬಾಡಿ, ಯಾಕಂದರೆ ನಾವು ರೂಮಿಗೆ ರೀಚ್ ಆಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ಲೇಟ್ ಆಗುತ್ತೆ ಬಿಡು ಅಂದ್ಬಿಟ್ಟು ಬೇಗನೆ ಹೊರಟುಬಿಟ್ವಿ. ಅದರಿಂದ ನಾವು ಚಿನ್ನದ ತೇರು ರಥ ಎಳೆಯೋದೆಲ್ಲ ನೋಡೋಕ್ಕಾಗಿಲ್ಲ. ಹಾಗೆ ದೇವಸ್ಥಾನದ ಬಲಭಾಗದಲ್ಲಿ ಬಸವ ಸ್ಟ್ಯಾಚು ಇದೆ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲೂ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ತಾ ಇದ್ದೀವಿ. ಹೋಗಿ ಸ್ವಲ್ಪ ನೋಡಿ, ಈಗ ನೋಡ್ಬೋದು ಈಗ ನೈಟ್ ಆಗಿದೆ, ಈಗ 6:30 ಟೈಮ್ ಆಗಿದೆ. ಸೊ ಹೀಗೆ ಕಾಣಿಸ್ತಾ ಇದೆ ಇದು. ಈಗ ದೇವಸ್ಥಾನಕ್ಕೂ ಅಷ್ಟೇ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬಸವ ಹತ್ರನೂ ಎಲ್ಲ ನೋಡಿಕೊಂಡು ಸೊ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ನೈಟ್ ಟೈಮಲ್ಲಿ ಒಂಥರ ಸ್ಕೈ ಡಿಫ್ರೆಂಟ್ ಕಲರಲ್ಲಿ ಕಾಣಿಸ್ತಾ ಇತ್ತು. ಇದನ್ನು ಮುಗಿಸ್ಕೊಂಡು ನಾವು ರೂಮ್ ಕಡೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬಿಕಾಸ್ ಇನ್ನೂ 7 ಗಂಟೆ, ಅವರು ಊಟ ಕೊಡೋದೆಲ್ಲ ಇನ್ನೂ 8 ಗಂಟೆ ಮೇಲಾಗತ್ತೆ.
ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ. ನಾವು ಇನ್ನೂ 1 ಅವರ್ ಎಕ್ಸ್ಟ್ರಾ ವೆಯ್ಟ್ ಮಾಡಬೇಕು. ಅಷ್ಟರಲ್ಲಿ ರೂಮ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ರೂಮ್ ಕಡೆಗೆ ಹೊರಟಿದ್ದೀವಿ. ನೆಕ್ಸ್ಟ್ ಇವಾಗ ಗೌರಿ ಗಣೇಶ ಹಬ್ಬ ಬರ್ತಿದೆಯಲ್ಲ, ಅದಕ್ಕೆ ತುಂಬ ಜನ ಸೇರ್ತಾರೆ ಅಂತ ಅನಿಸುತ್ತೆ. ಸೊ ಅವ್ರು ಉಳ್ಕೊಳ್ಳೋಕ್ಕೆಲ್ಲ ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಮತ್ತು ಸಮ್ಟೈಮ್ಸ್ ನಿಮಗೆ ರೂಮ್ಸ್ ಎಲ್ಲ ಸಿಕ್ಕಿಲ್ಲ ಅಂತ ಅಂದರೆ ಇಲ್ಲೆಲ್ಲ ಮಲ್ಕೊಳ್ಳೋಕ್ಕೆ ಜಾಗ ಇದೆ. ಅಂದರೆ ರೂಮ್ಸ್ ಥರ ಇರಲ್ಲ, ಓಪನ್ ಸ್ಪೇಸ್ ಥರ ಇರುತ್ತೆ, ರೂಫ್ ಥರ ಎಲ್ಲ ಇರುತ್ತೆ. ಎಮರ್ಜೆನ್ಸಿಗೆ ನೀವು ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೋದು. ಸ್ವಲ್ಪ ಲೇಡೀಸ್ಗೆಲ್ಲ ಆದರೆ ಕಷ್ಟ ಆಗುತ್ತೆ. ಸೊ ಹುಡುಗರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊತಾರೆ. ಆದರೂ ಇಲ್ಲಿ ತುಂಬ ಜನ ಹಳ್ಳಿ ಕಡೆಯಿಂದ ಬರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಮಲ್ಕೊತಾರೆ. ಮತ್ತು ಈಗ ನೋಡ್ತಾ ಇದ್ದೀರಲ್ಲ, ಇದು ವೆಹಿಕಲ್ಸು. ನೀವು ಏಜ್ಡ್ ಪರ್ಸನ್ನು ಅಥವಾ ಹ್ಯಾಂಡಿಕ್ಯಾಪ್ಡ್ ಅಂಗವಿಕಲರಾಗಿದ್ದರೆ ಈ ವೆಹಿಕಲ್ಲಿಂದ ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಬಿಡ್ತಾರೆ. ಸೊ ಈ ವ್ಯವಸ್ಥೆ ಒಂದು ಚೆನ್ನಾಗಿದೆ ಇಲ್ಲಿ. ಹಾಗೆ ನಾವು ರೂಮ್ಗೆ ಹೊರಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಮತ್ತೆ ಊಟಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲೇ ಊಟ ಮುಗಿಸ್ಕೊತಾ ಇದ್ದೀವಿ. ನಾವು ಇರೋ ರೂಮ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ, ಯಾಕಂದರೆ ಈ ವ್ಲಾಗ್ ಲೆಂತಿ ಆಗಿಬಿಡುತ್ತೆ ಅಂತ. ನಾವು ನೈಟು ಊಟ ಮುಗಿಸಿ ಮಲ್ಕೊಂಡ್ವಿ, ಯಾಕಂದರೆ ಬೆಳಿಗ್ಗೆ ಮತ್ತೆ ಹೊರಡಬೇಕು. ಬೆಳಿಗ್ಗೆ ದರ್ಶನ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಪಾರ್ಟ್ 2 ಅಂತ ಮಾಡಿ, ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಪಾರ್ಟ್ 2 ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಶುಭರಾತ್ರಿ.